ಹಲೋ ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಇವತ್ತು ದಿ ಹಿಂದೂ ಅನಾಲಿಸಿಸ್ ಅಂದರೆ ಸೆಪ್ಟೆಂಬರ್ 14ನೇ ತಾರೀಕಿನ ಒಂದು ದಿ ಹಿಂದೂ ನ್ಯೂಸ್ ಪೇಪರ್ನ ಇಂಪಾರ್ಟೆಂಟ್ ಎಡಿಟೋರಿಯಲ್ ಸೆಕ್ಷನ್ ಮತ್ತು ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ನಾನು ಇವತ್ತು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ನೋಡಿ, ಕನ್ನಡದಲ್ಲಿ ಮಾಡ್ತಾ ಇರೋದು. ಇನ್ನು ನೋಡಿ, ನೀವು ನ್ಯೂಸ್ ಪೇಪರಲ್ಲಿ ಇವತ್ತಿನ ನ್ಯೂಸ್ ಪೇಪರ್ ನೋಡಿರ್ತೀರ, ದ ಲಾಸ್ಟ್ ಮೈಲ್ ಓಸ್ ಅಂದರೆ ಇದು ಆ್ಯಕ್ಚುಲಿ ನಿನ್ನೆ ಪೇಪರಲ್ಲಿ ಬಂದಿತ್ತು 13ನೇ ತಾರೀಕು, ಮತ್ತು ಇವತ್ತಿನ ಪೇಪರ್ ಎರಡರಲ್ಲೂ ಬಂದಿದೆ. ಅದು ಇನ್ಫ್ಲೇಷನ್, ಹಣದುಬ್ಬರದ ಬಗ್ಗೆ ಇರುವಂಥದ್ದು. ಅದನ್ನು ನೋಡಿ ನಾನು ಹೇಳ್ತೀನಿ. ಕೊನೆಯ ಮೈಲಿಯ ಸಂಕಟಗಳು ಅಂತ ಕನ್ನಡದಲ್ಲಿ ಕರೀತಾರೆ. ಅಂದರೆ ಇತ್ತೀಚೆಗೆ ಅಂದರೆ ನಿನ್ನೆ ಸೆಪ್ಟೆಂಬರ್ 13ನೇ ತಾರೀಕು ಏನು ಹಣದುಬ್ಬರದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ಒಂದು ಮಾಹಿತಿನ ಏನಂದರೆ ಅಂದಾಜು 4% ಅಷ್ಟು ಹಣದುಬ್ಬರದ ಒಂದು ಒಳಗಡೆ ಇರಬೇಕಂತ ಅವರೊಂದು ಟಾರ್ಗೆಟ್ ಮಾಡಿದರು. ಬಟ್ 3.65% ಹಣದುಬ್ಬರ ಇದೆ. ಬಟ್ ಆದರೆ ಇದು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಒಂದು 0.5 ಹೆಚ್ಚಾಗಿದೆ ಅಂತ ಇದು ಒಂದು ಮಾಹಿತಿ. ಅದರ ಜೊತೆಗೆ ನೋಡಿ, ಇಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಈಗೇನು ತರಕಾರಿಗಳು ಮತ್ತು ಚಿಲ್ಲರೆ ಹಣದುಬ್ಬರ ಏನಿದೆ ನೋಡಿ, ಅದು ಹೆಚ್ಚಾಗ್ತಾನೆ ಇದೆ, ಕಡಿಮೆ ಆಗ್ತಾಯಿಲ್ಲ, ಅಂದರೆ ಹೋದ ತಿಂಗಳು ಕಂಪೇರ್ ಮಾಡಿದ್ರೆ. ಹಾಗಾಗಿ ಅದು ನ್ಯೂಸಲ್ಲಿ ಇರುವಂಥದ್ದು. ನಿಮಗೆ ಇದರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ ಅಂದರೆ, ಒಂದು ಮೊದಲನೇದಾಗಿ ಕೇಳುವಂಥದ್ದು ಹಣದುಬ್ಬರ ಒಂದು ರೀಸೆಂಟಾಗಿ ಮಾಹಿತಿಯನ್ನು ಯಾವ ಒಂದು ಸಂಸ್ಥೆ ಹೊರಡಿಸಿತ್ತು ಅಂತ ಕೇಳ್ತಾನೆ, ಅದು ಒಂದಾಯಿತು. ಅದರ ಜೊತೆಗೆ ಇನ್ನು ಕೇಳೋದು ಚಿಲ್ಲರೆ ಹಣದುಬ್ಬರ ಏರುಗತಿಯಿಲ್ಲದ ಈತ ಹೇಳಿಕೆ ರೂಪದಲ್ಲಿ ಕೇಳ್ಬೋದು. ಜಾಸ್ತಿ ಇಂಥವೆಲ್ಲ ಹೇಳಿಕೆ ರೂಪದಲ್ಲೇ ಕೇಳ್ತಾರೆ. ಹಾಗಾಗಿ 1 ಮತ್ತು 2 7 ಆ ಥರ ಕೇಳ್ತಾರೆ. ಅದರ ಜೊತೆಗೆ ನೋಡಿ, ನೆಕ್ಸ್ಟ್ ಬರೋದು ದ ವೆದರ್ ಗಾಡ್ಸ್ ಅಂದರೆ ವೆದರ್ ಅಂದರೆ ಏನು, ವಾತಾವರಣ ದೇವತೆ. ಓಕೆ, ಅದರ ಪಾಯಿಂಟ್ ನೋಡೋಣ. ಹವಾಮಾನ ದೇವರುಗಳು ಮಿಷನ್ ಮೌಸಮ್ ಅಂತ. ಇದು ಮಿಷನ್ ಮೌಸಮ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ಹವಾಮಾನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದನ್ನು ಯಾವ ಒಂದು ಸಚಿವಾಲಯ ಮೇಂಟೈನ್ ಮಾಡುತ್ತೆ ಅದನ್ನು ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೇಕು. ಓಕೆ, ಇದೇನು ಇಂಪಾರ್ಟೆಂಟ್ ಮಾಹಿತಿ ಅಂದರೆ ಸುಮಾರು 2,000 ಕೋಟಿ ಮಿಷನ್ ಮೌಸಮ್ಗೆ ಒಂದು ಹಣವನ್ನು ಬಿಡುಗಡೆ ಮಾಡಿದೆ. ಯಾವುದಕ್ಕೆ ಕಾರಣ ಅಂದರೆ ಮಿಷನ್ ಮೌಸಮ್ ವಾತಾವರಣ ನೋಡಿ, ಉಷ್ಣವಲಯದ ಹವಾಮಾನ ಸಂಸ್ಥೆ. ಈಗ ನಮ್ಮ ಒಂದು ದೇಶದ ಟೆಕ್ನಾಲಜಿ ಏನು, ಈಗ ವೆದರ್ ಪ್ರಿಡಿಕ್ಷನ್ ಅಂತ ಗೊತ್ತಾ ನಿಮಗೆ, ಮಳೆ ಬರುತ್ತೆ ಅಂದರೆ ನಾಳೆ ಇಷ್ಟು ಪರ್ಸೆಂಟೇಜ್ ಮಳೆ ಇದೆ, ಅದನ್ನು ಇನ್ನೂ ಎಕ್ಯುರಸಿ ಜಾಸ್ತಿ ಮಾಡಲು ಅದಕ್ಕೆ ಸ್ವಲ್ಪ ಗೌರ್ಮೆಂಟನ್ನು ಫಂಡನ್ನು ಕೊಟ್ಟಿದೆ. ಅದು ನ್ಯೂಸಲ್ಲಿರುವಂಥದ್ದು. ಓಕೆ, ಅದರ ಜೊತೆಗೆ ದ ಶಾಕ್ ಆಫ್ ಕ್ರಂಬ್ಲಿಕನ್ ನೋಡಿ, ಇದು ಬಹಳ ಇಂಪಾರ್ಟೆಂಟು. ಯಾಕಂದರೆ ಇದು ಕರೆಂಟ್ ಅಫೇರ್ಸ್ ಅಂದರೆ ಎವರ್ ಗ್ರೀನ್ ಕರೆಂಟ್ ಅಫೇರ್ಸ್ ಅಂದರೆ ಬಹಳಷ್ಟು ದಿನಗಳಷ್ಟು ಇರುವಂಥ ಒಂದು ಕರೆಂಟ್ ಅಫೇರ್ಸ್ ಇದು. ಈಗ 1 ಇಯರ್ 2 ಇಯರ್ ಇರೋಂಥಲ್ಲ, ಇಂಪಾರ್ಟೆಂಟ್ ಮಾಹಿತಿ. ಯಾಕಂದರೆ ದ ಶಾಕ್ ಆಫ್ ಕ್ರಂಬ್ಲಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸೊಲ್ಯೂಷನ್ ಏನು ಹೇಳುತ್ತೆ. ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನು, ನೀವು ಏನಾದರೂ ಡೆವಲಪ್ಮೆಂಟ್ ಮಾಡ್ತೀರಿ ನೋಡಿ, ಈಗ ರೋಡ್ ಮಾಡೋದು, ಬ್ರಿಡ್ಜ್ ಕಟ್ಟೋದು, ಈ ಥರ ಇವೆಲ್ಲ ಇನ್ಫ್ರಾಸ್ಟ್ರಕ್ಚರಲ್ಲಿ ಬರುತ್ತೆ ನೋಡಿ. ಕುಸಿಯುತ್ತಿರೋ ಮೂಲ ಸೌಕರ್ಯಗಳ ಆಘಾತ ಮತ್ತು ಪರಿಹಾರ. ಯಾಕಂದರೆ ನೀವು ಇತ್ತೀಚೆಗೆ ಒಂದು ನ್ಯೂಸನ್ನು ಕೇಳಿದ್ರೆ, ಬಿಹಾರಲ್ಲಿ ಹಲವಾರು ಬ್ರಿಡ್ಜ್ಗಳು, ಡ್ಯಾಮ್ಗಳು ಒಡೆದು ಹೋಗೋದು. ಅಂದರೆ ಡ್ಯಾಮ್ ಆ್ಯಕ್ಚುಲಿ ಚಲೋ ಉದ್ಘಾಟನೆ ಆಗೋಕ್ಕಿಂತ ಮೊದಲೇ ಕೆಲವೊಂದಿಷ್ಟು ಬ್ರಿಡ್ಜ್ಗಳು ಸುಮಾರು 10ರಿಂದ 11 ಬ್ರಿಡ್ಜ್ಗಳು ಏನು ಅಲ್ಲಿ ಬಿದ್ದುವಂಥ ಒಂದಷ್ಟು ನೋಡಿ. ಅದರಲ್ಲಿ ಪ್ರೆಸೆಂಟಾಗಿ ಒಂದು ನ್ಯೂಸ್ ಇರೋಂಥದ್ದು ಅಂದರೆ ಇತ್ತೀಚೆಗೆ ಬಿದ್ದರೆ ಬಿಹಾರದ ಮುಜಾಫರ್ ಜಿಲ್ಲೆಯಲ್ಲಿ ಬಾಗ್ಮತಿ ಮತ್ತು ಲಖಾನಿ ನದಿಗಳ ಹೊಳೆಗೆ ನಿರ್ಮಾಣ ಹಂತದಲ್ಲಿರುವ ಸೇತುವೆ ಅನ್ನೋದು ಕುಸಿದು ಬಿದ್ದಿದೆ. ಸೇತುವೆ ನಿರ್ಮಾಣ ಹಂತದಲ್ಲಿತ್ತು. ಯಾವ ನದಿ? ಲಖಾನಿ ಮತ್ತು ಬಾಗವಿ ನೋಡಿ, ಬಾಗ್ಮತಿ 2. ಓಕೆ, ಇಲ್ಲಿ ಇರುವಂಥದ್ದು ಅಂದರೆ ಈ ಒಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ, ಸೇತುವೆಗಳು ಕುಸಿಯೋಕ್ಕೆ ಕಾರಣ ಏನಂದರೆ, ಮೊದಲನೇ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ದಿ ಹಿಂದೂಲಿ. ಮೊದಲನೇದು ಕಾಮಗಾರಿಗೆ ಕಚ್ಚಾ ವಸ್ತುಗಳು ಅಂದರೆ ರಾ ಮಟೀರಿಯಲ್ಸ್ ಏನಿದೆ ಕ್ವಾಲಿಟಿದು ಬಳಸ್ತಾ ಇಲ್ಲ, ಒಂದು ಪಾಯಿಂಟ್. ಮತ್ತು ಅದರ ಜೊತೆಗೆ ಅದರ ಒಂದು ನಿರ್ವಹಣೆ ಸರಿಯಾಗಿ ಮಾಡ್ತಾ ಇಲ್ಲ, 2ನೇದು. ಮತ್ತು 3ನೇ ಪಾಯಿಂಟ್ ಏನಂದರೆ ಅದನ್ನು ಗೋರ್ಮೆಂಟ್ ಅಥವಾ ಅಧಿಕಾರಿಗಳು ಭ್ರಷ್ಟಾಚಾರದಿಂದ ಅದನ್ನು ಕೂಡ ಸ್ವಲ್ಪ ಆಗಿದೆ. ಮತ್ತು ನೋಡಿ, ಸುಮಾರು ಹಲವಾರು ಬಂಡವಾಳಗಳು 2047ರಲ್ಲಿ ಮಿಷನ್ ಭಾರತದ ಒಂದು ಆಯುಷ್ಮಾನ್ ಭಾರತ್ ಆ ಥರ ಒಂದು ಡೆವಲಪ್ಮೆಂಟ್ ಮಿಷನ್ ಇಂಡಿಯಾ ಅಂತ ಮಾಡ್ತಾಯಿದ್ದಾರೆ. ಬಟ್ ಆದರೆ ಇಲ್ಲಿ ಎಡವುತ್ತಿರೋದು ಈ ಒಂದು ಆರ್ಟಿಕಲಲ್ಲಿ ಅಂದರೆ ಎಡಿಟೋರಿಯಲ್ ಸೆಕ್ಷನಲ್ಲಿ ಕೊಟ್ಟಿರುವಂಥ ಮಾಹಿತಿ. ಅದರ ಜೊತೆಗೆ ಇಲ್ಲಿ ನೀವು ನೋಡಿ ಸಾಕಷ್ಟು ನೋಟ್ಸ್ಗಳಿದೆ, ನೀವು ಕ್ವಾಲಿಟಿಯನ್ನು ಜಾಸ್ತಿ ಕ್ಲಿಯರಿಟಿ ಒಂದು ನೋಡ್ಕೋಬೋದು ಪಾಯಿಂಟ್ಸ್ಗಳನ್ನ. ಬಟ್ ನಾನು ನಿಮಗೆ ಕ್ಲಾರಿಫೈ ಮಾಡೋದಂದರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ಮಾತ್ರ ಕ್ಲಾರಿಫೈ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ನೋಡಿ, ಇಲ್ಲಿ ಇದು ಕರೆಂಟ್ ಅಫೇರ್ಸ್ ಆ್ಯಕ್ಚುಲಿ. ಪೋರ್ಟ್ ಬ್ಲೇರ್ ಅನ್ನೋದು ವಿಜಯಪುರಂ, ಶ್ರೀ ವಿಜಯಪುರಂ. ಓಕೆ, ಶ್ರೀ ವಿಜಯಪುರಂ ಯಾವುದು, ಅಂಡಮಾನ್ ನಿಕೋಬಾರದ ಒಂದು ರಾಜ್ಯದಲ್ಲಿ ಪೋರ್ಟ್ ಬ್ಲೇರ್ ಅನ್ನಂತೈತೆ ನೋಡಿ, ಅದಕ್ಕೆ ಶ್ರೀ ವಿಜಯಪುರಂ ಅಂತ
ಹೆಸರನ್ನು ಬದಲಾಯಿಸಿದ್ದಾರೆ. ಇದು ಗೃಹ ಮಂತ್ರಿಗಳು ಒಂದು ಅವರ ಟ್ವಿಟರ್ ಹ್ಯಾಂಡಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಅದರ ಜೊತೆಗೆ DRDO ಒಂದು ಪ್ರಿಲಿಮಿನರಿ ಟ್ರಯಲ್ಸ್ ಮಾಡಿದೆ. ಇಂಡಿಜಿನಸ್ ಲೈಟ್ ಟ್ಯಾಂಕ್ ಒಂದು ಲೈಟ್ ಟ್ಯಾಂಕ್ನ ಏನು ಮಾಡಿದೆ, ಅದು ಟೆಸ್ಟಿಂಗ್ ಮಾಡಿದೆ. ಮೊದಲ ಹಂತ ಯಶಸ್ವಿ ಆಗಿದೆ. ಅದರ ಜೊತೆಗೆ ನೆಕ್ಸ್ಟ್ ಬರೋದು ನೋಡಿ, ಇದು ಬಹಳ ಇಂಪಾರ್ಟೆಂಟು. ಮಂಕಿ ಪಾಕ್ಸ್, ಪಾಕ್ಸ್ ಅಂತ ಕರೀತಾರೆ ಗೊತ್ತಾ. ಇದು ಸೌತ್ ಆಫ್ರಿಕಾದಲ್ಲಿ ಮೊದಲು ಕಂಡು ಬಂದಿದ್ದು ಮತ್ತು ಹಲವಾರು ಎಲ್ಲ ಕಡೆ ನಮ್ಮ ಭಾರತದಲ್ಲಿ ಕೇರಳದಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದಿತ್ತು. ಇದಕ್ಕೆ ಒಂದು ಔಷಧಿನ ಕಂಡಿದ್ದಾರೆ. ಅದಕ್ಕೇನಂತ ಕರೀತಾರೆ, ಬವಾರಿಯನ್ ನಾರ್ಡಿಕ್ಸ್ ಅಂತ ಕರೀತಾರೆ. ಓಕೆ, ದ ವರ್ಲ್ಡ್ ಹೆಲ್ತ್ WHO ಅದಕ್ಕೇನು ಅನುಮೋದನೆ ನೀಡಿದೆ. WHO ಅನುಮೋದನೆ ನೀಡಿದ ಮೊದಲ ಔಷಧಿ ಹೆಸರು ಏನು ಅಂದರೆ ಮಂಕಿ ಪಾಕ್ಸ್ಗೆ ಅಂದರೆ ಬವಾರಿಯನ್ ನಾರ್ಡಿಕ್ಸ್ ವ್ಯಾಕ್ಸಿನ್. ನೋಡಿ, ಬವಾರಿಯನ್ ನಾರ್ಡಿಕ್ಸ್ ಇದು ಇಂಪಾರ್ಟೆಂಟ್. ಯಾಕಂದರೆ ಹೇಳಿಕೆ ರೂಪದಲ್ಲಿ ಕೇಳುವಂಥ ಬಹಳ ದೊಡ್ಡ ಚಾನ್ಸಸ್ಗಳು ಇರ್ತವೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಬಂಧಪಟ್ಟಂಗೆ ಇಲ್ಲಿ ಕೇಳ್ತಾ ಇರ್ತಾರೆ. ಅಂದರೆ ಇದು ನೋಡಿ, ದಿಸ್ ಇಸ್ ದ ಫಸ್ಟ್ ವ್ಯಾಕ್ಸಿನ್ ಅಂದರೆ ಮೊದಲ ವ್ಯಾಕ್ಸಿನ್. ಇದು ಇನ್ನೂ ತನಕ ಯಾವ ವ್ಯಾಕ್ಸಿನ್ಗಳು ಬಂದಿಲ್ಲ ಇದು ಬಿಟ್ಟು. ಹಾಗಾಗಿ ಇದಕ್ಕೆ ಜಾಸ್ತಿ ಏನು ಫೋಕಸ್ ಮಾಡಿದ್ದಾರೆ. ಹಾಗಾಗಿ ಇದು ಕೂಡ ಒಂದು ಕರೆಂಟ್ ಅಫೇರ್ಸಲ್ಲಿ ಇಂಪಾರ್ಟೆಂಟಾಗಿ ಇರುವಂಥದ್ದು. ಓಕೆ, ಇದ್ರ ಜೊತೆಗೆ GK ಟುಡೇ ಕ್ವಶನ್ಸ್ಗಳನ್ನ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಮೊದಲನೇದಾಗಿ ಒಂದೇ ಪ್ರಶ್ನೆ GK ಟುಡೇಲಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ನೋಡಿ, PMGSY ಅಂತ ಕರೀತಾರೆ. ಈ ಸಚಿವಾಲಯ ಯಾವುದು ಒಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ ಅಂತ ಇದೆ. ಅದರ ಜೊತೆಗೆ ಓಕೆ, ನೆಕ್ಸ್ಟ್ ಬರೋದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಹೆತುಲ್ಲಾ ಲಾಂಗಿಸ್ಟ್ರೋಸಿಸ್ ಯಾವ ಜಾತಿಗೆ ಸೇರಿದೆ. ಓಕೆ, ಇದು ಹಾವಿನ ಜಾತಿ. ನೋಡಿ, ಅದರ ಒಂದು ಡಿಸ್ಕ್ರಿಪ್ಷನ್ ಏನಿದೆ ಅದನ್ನು ನೋಡೋಣ. ಭಾರತದಲ್ಲಿ ವಿಶಿಷ್ಟವಾದ ಉದ್ದವಾದ ಮೂತಿಯೊಂದಿಗೆ ಕಂಡುಹಿಡಿಯಲಾಯಿತು. ಬಳ್ಳಿ ಹಾವು ಅಂತ ಕೂಡ ಇದನ್ನು ಕರೀತಾರೆ. ಬಟ್ ಆದರೆ ಇದು ಹಾವಿನ ಜಾತಿಗೆ ಸೇರೋದು ಭಾಳ ಇಂಪಾರ್ಟೆಂಟು. ಇನ್ನು ಇತ್ತೀಚೆಗೆ ಒಮನ್ ಯಾವ ದೇಶದೊಂದಿಗೆ ಈಸ್ಟರ್ನ್ ಬ್ರಿಡ್ಜ್ 7 ಮತ್ತು ಅಲ್ ನಜಾವಿ ಎಕ್ಸಸೈಸನ್ನು ಅಂದರೆ ಏನು ಗಾರ್ಡಿಯನ್, ಈ ನಮ್ಮ ಇಂಡಿಯಾದ ಗಾರ್ಡಿಯನ್ ಧರ್ಮ ಈ ಥರ ಏನಿದೆ ನೋಡಿ, ಆ ಥರ ಒಂದು ಎಕ್ಸಸೈಸನ್ನು ಮಾಡ್ತಾರೆ ಆ ಮಿಲ್ಟ್ರಿ ಅವರು. ಅದನ್ನು ಭಾರತದ ಜೊತೆ ಒಮನ್ ಇತ್ತೀಚೆಗೆ ಮಾಡಿದಂಥ ಇದು ಕರೆಂಟ್. ಭಾರತ ಮತ್ತು ಒಮನ್ ಸೇನಾಪಡೆಗಳು ರಕ್ಷಣಾ ಸಂಬಂಧ ಏನು ಮಾಡಿದೆ, ಹೆಸರು ಈಸ್ಟರ್ನ್ ಬ್ರಿಡ್ಜ್ ಮತ್ತು ಅಲ್ ನಜಾವಿ ಎಕ್ಸಸೈಸ್. ಓಕೆ, ಎರಡು ಇಂಪಾರ್ಟೆಂಟು. ಇನ್ನು ಇತ್ತೀಚೆಗೆ ಗ್ರೀನ್ ಹೈಡ್ರೋಜನ್ ಕುರಿತು ನೋಡಿ, ಗ್ರೀನ್ ಹೈಡ್ರೋಜನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ KS ಅಲ್ಲಿ ಡೈರೆಕ್ಟಾಗಿ ಕೇಳಿದ್ದಾನೆ. ಬಟ್ ಈಗಲ್ಲ, ಅಂದರೆ ಸುಮಾರು 2017ರಲ್ಲಿ ಅಂತ ಕೇಳಿದ. ಯಾಕಂದರೆ ಗ್ರೀನ್ ಹೈಡ್ರೋಜನ್ ಅಂದರೆ ಭಾಳ ಜನ ಏನು ತಿಳ್ಕೊತಾರೆ, ಏನು ಪರಿಸರಕ್ಕೆ ಸಂಬಂಧಪಟ್ಟಿರೋದಂಥದ್ದು. ಅಂದರೆ ಏನು ಪರಿಸರ ಅಂದರೆ ಏನು ಕಾಡು ಬೆಳೆಸೋದು ಈ ಥರ ಏನು ಅಂತಾರೆ. ಬಟ್ ಗ್ರೀನ್ ಹೈಡ್ರೋಜನ್ ಅಂದರೆ ಅದು ಒಂದು ಇಂಧನದ ಒಂದು. ಓಕೆ, ಇನ್ನು ನವದೆಹಲಿ ಸರಿಯಾದ ಉತ್ತರ. ಗ್ರೀನ್ ಹೈಡ್ರೋಜನ್ ಬಗ್ಗೆ ಮೀಟಿಂಗ್ ನಡೆದಿರುವಂಥದ್ದು. ಅದರ ಜೊತೆಗೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ದ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ನೋಡಿ, ಇದ್ರ ಬಗ್ಗೆ ಕ್ವಶನ್ನ ಬಂದಿತ್ತು KS ಅಲ್ಲಿ. ಇತ್ತೀಚೆಗೆ ನಡೆದ 2024ರಂದು ನಡೆದಿರುವಂಥ KS ಕ್ವಶನ್ ಪೇಪರಲ್ಲಿ ಬಿಗ್ ಕ್ಯಾಟ್ ಅಲಯನ್ಸ್ ಅಂದರೆ ಇದ್ರ ಬಗ್ಗೆ ಬಂದಿಲ್ಲ. ಈ ಬಿಗ್ ಕ್ಯಾಟ್ಗಳ ಬಗ್ಗೆ ಒಂದು ಕ್ವಶನ್ ಬಂದಿತ್ತು. ಓಕೆ, ಅದರಲ್ಲಿ ಚಿರತೆ, ಸಿಂಹ ಈ ಥರ ಅದೇನು ಹುಲಿ ಏನೇನು ಅದ್ರ ಬಗ್ಗೆ ಎಲ್ಲ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಅದನ್ನು ಬೇಕಾದ್ರೆ ನೀವು ನೋಡ್ಕೊಳ್ಳಿ. ಓಕೆ, BBC ಒಪ್ಪಂದ ಯಾವಾಗ 2023ರಲ್ಲಿ, ಅಲ್ಲಿ BBC 2022 ಏನು ಟ್ರಾನ್ಸ್ಲೇಷನಲ್ಲಿ ಮಿಸ್ ಆಗಿತ್ತು. ಓಕೆ, ಬಟ್ ಅದು ಎಕ್ಸಾಮ್ ಇರೋದ್ರಿಂದ. ಬಟ್ ಇವೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ಥ್ಯಾಂಕ್ ಯು. ನೋಡಿ, ಎಷ್ಟು ಹೇಳಿ ನಾನು ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹೆಚ್ಚಿನ ಮಾಹಿತಿ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.